ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ಕರ್ತಂ ಭುಕ್ತಂ. ಇದರ IMDb ರೇಟಿಂಗ್ 6.7 ಇದೆ. ಸೊ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅಣ್ಣ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನ ನೋಡ್ತಿರ್ತಾನೆ. ಅಣ್ಣಗೆ ಜನರ ಭವಿಷ್ಯವನ್ನ ನೋಡುವಂತಹ ಕಲೆ ಇರುತ್ತೆ. ಅಣ್ಣ ಒಬ್ಬ ವ್ಯಕ್ತಿ ಯಾವಾಗ ಸಾಯ್ತಾನೆ ಅಂತ ಹೇಳುವಷ್ಟು ತಮ್ಮ ಕಲೆಯಲ್ಲಿ ನಿಪುಣರಾಗಿರ್ತಾರೆ. ಇಲ್ಲಿಂದ ಸೀನ್ ಕಟ್ ಆಗಿ ದೇವ್ನ ತೋರಿಸ್ತಾರೆ. ಈತ ನ್ಯೂಜಿಲೆಂಡ್ ನಲ್ಲಿರ್ತಾನೆ. ಆದರೆ ಈತನ ತಂದೆ ಪ್ರಾಪರ್ಟಿ ಇಂಡಿಯಾದಲ್ಲಿರುತ್ತೆ. ಅದಕ್ಕೆ ದೇವ್ ತನ್ನ ಆಸ್ತಿಯನ್ನ ತಗೋಬೇಕಂತ ಇಂಡಿಯಾಗೆ ಬಂದಿರ್ತಾನೆ. ದೇವ್ ತಂದೆ ಲಾಕ್ಡೌನ್ ಟೈಮ್ ಅಲ್ಲಿ ಸತ್ತೋಗಿರ್ತಾನೆ. ಅದಕ್ಕೆ ದೇವ್ ತಂದೆ ಸತ್ತಾಗ ದೇವ್ ನ್ಯೂಜಿಲೆಂಡ್ ನಿಂದ ಬರೋಕ್ಕಾಗಲ್ಲ. ದೇವ್ ತಂದೆ ಹೆಸರಲ್ಲಿ 2 ಕೋಟಿ ಆಸ್ತಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ. ದೇವ್ ತನ್ನ ಸ್ನೇಹಿತ ಗೌರವನ ಭೇಟಿ ಆಗ್ತಾನೆ. ದೇವ್ 10 ದಿನಗಳವರೆಗೆ ಇಂಡಿಯಾದಲ್ಲಿ ಇದ್ದು ತನಗೆ ಬರಬೇಕಾದ ಆಸ್ತಿ ತಗೊಂಡು ಹೋಗ್ಬೇಕು ಅನ್ಕೊಂಡಿರ್ತಾನೆ. ಇಲ್ಲಿಂದ ಗೌರವ್ ಮತ್ತು ದೇವ್ ಹಾಸ್ಪಿಟಲ್ಗೆ ಬರ್ತಾರೆ. ಇಲ್ಲಿ ಗೌರವ್ ತಾಯಿ ಅಡ್ಮಿಟ್ ಆಗಿರ್ತಾಳೆ. ಡಾಕ್ಟರ್ ಗೌರವ್ಗೆ, ನಿನ್ನ ತಾಯಿ ತುಂಬಾ ಸೀರಿಯಸ್ ಇದ್ದಾಳೆ. ಹೆಚ್ಚೆಂದರೆ ಕೇವಲ 48 ಗಂಟೆವರೆಗೆ ನಿಮ್ಮ ತಾಯಿ ಬದುಕ್ತಾರೆ ಅಂತ ಹೇಳ್ತಾನೆ. ಆಗ ಗೌರವ್ ಅಲ್ಲಿಂದ ಅಣ್ಣ ಹತ್ರ ಬರ್ತಾನೆ. ಗೌರವ್ ಅಣ್ಣಗೆ, ಡಾಕ್ಟರ್ 48 ಗಂಟೆಗಳಲ್ಲಿ ನನ್ನ ತಾಯಿ ಸತ್ತು ಹೋಗ್ತಾಳೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಆಗ ಅಣ್ಣ, ಸೋಮವಾರ ಬೆಳಗ್ಗೆ ಶಿವಾಲಯಕ್ಕೆ ಹೋಗಿ ಮೂರ್ತಿಗೆ ಜಲಾರ್ಪಣೆ ಮಾಡು, ನಿನ್ನ ತಾಯಿ ಸರಿ ಹೋಗ್ತಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಗೌರವ್ ತುಂಬಾ ಖುಷಿ ಆಗ್ತಾನೆ. ಆದರೆ ದೇವ್ ಮಾತ್ರ ಇದನ್ನೆಲ್ಲ ನಂಬೋದಿಲ್ಲ. ಅವರು ಅಲ್ಲಿಂದ ಹೊರಗೆ ಬರ್ತಿರುವಾಗ ಅಣ್ಣ ದೇವ್ಗೆ, ನೀನು ಇಲ್ಲಿಂದ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾನೆ. ದೇವ್ ಹೊರಗೆ ಬಂದು ಅಣ್ಣ ಯಾಕೆ ಹೀಗೆ ಹೇಳಿದ್ರು ಅಂತ ಕೇಳ್ತಾನೆ. ಆಗ ಗೌರವ್, ನಿನಗೆ ಇದೆಲ್ಲದರ ಮೇಲೆ ನಂಬಿಕೆ ಇಲ್ಲ ತಾನೆ, ಬಿಟ್ಟು ಬಿಡು ಅಂತ ಹೇಳ್ತಾನೆ. ಅವರು ಮನೆಗೆ ಬರ್ತಾರೆ. ಅವರು ಮನೆಗೆ ಬಂದಾಗ ದೇವ್ ಲವರ್ ಫೋನ್ ಮಾಡಿ ಬೇಗ ವಾಪಸ್ ಬಾ ಅಂತ ಹೇಳ್ತಾಳೆ. ಆಗ ದೇವ್, ಸರಿ, ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾನೆ. ಇವರು ನಾಷ್ಟ ಮಾಡಿದ ಮೇಲೆ ದೇವ್ ತನ್ನ ತಂದೆ ಮನೆಗೆ ಬರ್ತಾನೆ. ಆದರೆ ಕೋರ್ಟ್ ಪ್ರಾಪರ್ಟಿನ ಸೀಸ್ ಮಾಡಿರುತ್ತೆ. ಏಕೆಂದ್ರೆ ಲಾಕ್ಡೌನ್ ನಲ್ಲಿ ದೇವ್ ತಂದೆ ಸತ್ತಾಗ ಅವರ ಆಸ್ತಿಯನ್ನ ಯಾರು ಕ್ಲೇಮ್ ಮಾಡೋಕೆ ಬಂದಿರಲ್ಲ. ಆಗ ದೇವ್ ಅಲ್ಲಿಂದ DM ಆಫೀಸ್ಗೆ ಬರ್ತಾನೆ. ಆಗ ಅಲ್ಲಿದ್ದ ಒಬ್ಬ ಎಂಪ್ಲಾಯ್ಗೆ ತಮ್ಮ ಸಮಸ್ಯೆಯನ್ನ ಹೇಳ್ತಾರೆ. ಆಗ ಎಂಪ್ಲಾಯ್, ರೂಲ್ಸ್ ಪ್ರಕಾರ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ನನಗೆ 5 ಲಕ್ಷ ಕೊಡಿ, ಬೇಗ ಮಾಡಿಸಿಕೊಡ್ತೀನಿ ಅಂತ ಹೇಳ್ತಾನೆ. ಆಗ ದೇವ್ ಹಣ ಕೊಡಲು ಒಪ್ಕೋತಾನೆ. ನೆಕ್ಸ್ಟ್ ಡೇ ದೇವ್ ಲಾಲಾ ಅನ್ನೋ ವ್ಯಕ್ತಿ ಹತ್ರ ಬರ್ತಾನೆ. ಲಾಲಾ ಹತ್ರ ದೇವ್ ತಂದೆ 50 ಲಕ್ಷ ಇಟ್ಟಿರ್ತಾರೆ. ಲಾಲಾ ದೇವ್ಗೆ, ನಿಮ್ಮ ತಂದೆ ನನ್ನ ಹತ್ರ ಹಣ ಇಟ್ಟಿದ್ದಾರೆ ಅನ್ನೋಕೆ ನಿಮ್ಮ ತಂದೆ ಕೊಟ್ಟ ಪ್ರೂಫ್ ತಂದು ಕೊಡಿ ಅಂತ ಹೇಳ್ತಾನೆ. ದೇವ್ ಅಲ್ಲಿಂದ ಬ್ಯಾಂಕ್ಗೆ ಬರ್ತಾನೆ. ದೇವ್ ತನ್ನ ತಂದೆ ಲಾಕರ್ ಚೆಕ್ ಮಾಡಬೇಕು ಅಂದಾಗ ಬ್ಯಾಂಕ್ ಎಂಪ್ಲಾಯ್, ನಿಮ್ಮ ತಂದೆಯ ಡೆತ್ ಸರ್ಟಿಫಿಕೇಟ್ ತಗೊಂಡು ಬನ್ನಿ ಅಂತ ಹೇಳ್ತಾನೆ. ಮತ್ತು ದೇವ್ ತಂದೆ ಅಕೌಂಟ್ ನ ದೇವ್ ಹೆಸರಿಗೆ ಬದಲಾಯಿಸಲು ಬ್ಯಾಂಕ್ ಎಂಪ್ಲಾಯ್ ಒಂದು ಫಾರ್ಮ್ ಮೇಲೆ ದೇವ್ ಸಿಗ್ನೇಚರ್ ತಗೋತಾನೆ. ಈ ಕಡೆ ಗೌರವ್ ಶಿವಮಂದಿರಕ್ಕೆ ಹೋಗಿ ಜಲಾರ್ಪಣೆ ಮಾಡ್ತಾನೆ. ಅವತ್ತು ಸಾಯಂಕಾಲ ಗೌರವ್ ತಾಯಿ ಆರೋಗ್ಯ ಸರಿಯಾಗಿ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾಳೆ. ಆಗ ಗೌರವ್ ದೇವ್ ಜೊತೆ ಅಣ್ಣಗೆ ಥ್ಯಾಂಕ್ಸ್ ಹೇಳೋಕೆ ಬರ್ತಾನೆ. ಆಗ ಅಣ್ಣ ಪೇಪರ್ ಮೇಲೆ ಒಂದು ಡೇಟ್ ಬರೆಸ್ತಾನೆ, 17 ಡಿಸೆಂಬರ್ 2025, ಮತ್ತು ಈ ಡೇಟ್ಗೆ ನಿನ್ನ ತಾಯಿ ಸತ್ತೋಗ್ತಾಳೆ. ಆಗ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಗೌರವ್ ದುಃಖ ಪಡ್ತಾನೆ. ಆಮೇಲೆ ಗೌರವ್ ಅಣ್ಣಗೆ, ನಾನು ದುಬೈಯಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗ ಅಣ್ಣ, ಅದು ಕೂಡ ಬೇಗ ನೆರವೇರುತ್ತೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ಆದ್ರೂ ದೇವ್ ಇದನ್ನೆಲ್ಲ ನಂಬ್ತಿರಲ್ಲ. ನೆಕ್ಸ್ಟ್ ಡೇ ದೇವ್ ತನ್ನ ತಂದೆಯ ಒಂದು ಫ್ಲಾಟ್ ನೋಡಲು ಹೋಗ್ತಾನೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ದೇವ್ಗೆ ತನ್ನ ತಂದೆ ಹೆಸರು ಲ್ಯಾಂಡ್ ಪೇಪರ್ ಮೇಲೆ ಮತ್ತು ಆಧಾರ್ ಕಾರ್ಡ್ ಮೇಲೆ ಬೇರೆ ಬೇರೆ ಇದೆ ಅಂತ ಗೊತ್ತಾಗುತ್ತೆ. ಅವನು ಲ್ಯಾಂಡ್ ಮಾರ್ಬೇಕಂದ್ರೆ ಮೊದಲು ಹೆಸರು ಸರಿ ಮಾಡಬೇಕು. ದೇವ್ಗೆ ಇಂಡಿಯಾದಲ್ಲಿ 9 ದಿನ ಕಳೆಯುತ್ತೆ. ಅವನ ಕೆಲಸ ಇನ್ನೂ ಆಗಿರಲ್ಲ. ಗೌರವ್ ದೇವ್ ಹತ್ರ ಬಂದು ದುಬೈ ರೆಸ್ಟೋರೆಂಟ್ ನಿಂದ ಜಾಯಿನಿಂಗ್ ಲೆಟರ್ ಬಂದಿದೆ ಅಂತ ಹೇಳ್ತಾನೆ. ದೇವ್ ಖುಷಿಯಿಂದ ಹೋಗಿ ಜಾಯ್ನ್ ಆಗು ಅಂತ ಹೇಳ್ತಾನೆ. ಗೌರವ್ ದುಬೈಗೆ ಹೋಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ದೇವ್ ಲವರ್ ಜಿಯಾ ದೇವ್ಗೆ ಫೋನ್ ಮಾಡ್ತಾಳೆ. ಅವತ್ತು ಆಕೆ ಬರ್ತ್ಡೇ ಇರುತ್ತೆ. ಜಿಯಾ ತನ್ನ ಬರ್ತ್ಡೇಗೆ ನೀನು ಯಾಕೆ ಬಂದಿಲ್ಲ ಅಂತ ಕೋಪ ಮಾಡ್ತಾಳೆ. ಆಗ ದೇವ್, ನನ್ನ ಕೆಲಸ ಇನ್ನೂ ಮುಗಿದಿಲ್ಲ, ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆಗ ಜಿಯಾ ಸಿಟ್ಟಿನಿಂದ ಫೋನ್ ಕಟ್ ಮಾಡ್ತಾಳೆ. ದೇವ್ ಇಂಡಿಯಾಗೆ ಬಂದು 1 ತಿಂಗಳು ಕಳೆಯುತ್ತೆ. ಅವನ ಕೆಲಸ ಇನ್ನೂ ಮುಗಿದಿರಲ್ಲ. ಅವನು ಡೈಲಿ DM ಆಫೀಸ್, ಬ್ಯಾಂಕ್ ಮತ್ತು ಲ್ಯಾಂಡ್ ಅಂತ ತಿರುಗಾಡ್ತಿರ್ತಾನೆ. ಲಾಸ್ಟ್ ಗೆ ದೇವ್ಗೆ ಸಾಕಾಗಿ ಅಣ್ಣ ಹತ್ರ ಬರ್ತಾನೆ. ಅಣ್ಣ ದೇವ್ ಕೈ ಹಿಡಿದು ಅವನ ಎಲ್ಲಾ ಪಾಸ್ಟ್ ಹೇಳ್ತಾನೆ. ಮತ್ತು ನಿನ್ನ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಜಲಾರ್ಪಣೆ ಮಾಡಬೇಕು ಮತ್ತು ಶನಿವಾರ ಉಪವಾಸ ಮಾಡಬೇಕು ಮತ್ತು ಬಡ ಜನರಿಗೆ ಊಟ ಹಾಕಬೇಕು ಅಂತ ಹೇಳ್ತಾನೆ. ದೇವ್ ಪೂರ್ಣ ವಿಶ್ವಾಸದಿಂದ ಎಲ್ಲ ಕೆಲಸ ಮಾಡ್ತಿರ್ತಾನೆ. 1 ತಿಂಗಳಾದ ಮೇಲೆ ದೇವ್ ಅಣ್ಣ ಹತ್ರ ಬರ್ತಾನೆ. ಆಗ ಅಣ್ಣ, 1 ತಿಂಗಳಲ್ಲಿ ನಿನ್ನ ಎಲ್ಲಾ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾನೆ. ಆಗ ದೇವ್ ಒಂದು ಪಾಸ್ಬುಕ್ ಕೊಟ್ಟು, ಇದರಲ್ಲಿ ನಮ್ಮ ತಂದೆ ಹಣ ಬರಬೇಕಿತ್ತು, ಆದ್ರೆ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಅಣ್ಣ ಪಾಸ್ಬುಕ್ ನೋಡಿ, ಇದರ ಎಲ್ಲ ಸಂಖ್ಯೆ ಕೂಡಿದರೆ 7 ಇದೆ. ಈ ಪಾಸ್ಬುಕ್ ಕ್ಲೋಸ್ ಮಾಡಿ 8 ಸಂಖ್ಯೆ ಬರುವಂತೆ ಹೊಸ ಅಕೌಂಟ್ ತೆಗಿ ಅಂತ ಹೇಳ್ತಾನೆ. ದೇವ್ ಬ್ಯಾಂಕ್ಗೆ ಹೋಗಿ ಅಣ್ಣ ಹೇಳೋ ತರ ಒಂದು ಅಕೌಂಟ್ ತೆಗಿಸ್ತಾನೆ. ಈ ಕಡೆ ನ್ಯೂಜಿಲೆಂಡ್ ನಲ್ಲಿ ದೇವ್ ಲವರ್ ಜಿಯಾ ತನ್ನ ಫ್ರೆಂಡ್ಗೆ, ದೇವ್ ಇಂಡಿಯಾಗೆ ಹೋಗಿ 48 ದಿನಗಳಾದವು ಅಂತ ಹೇಳ್ತಾಳೆ. ದೇವ್ ಅಕೌಂಟ್ ನಲ್ಲಿ ಹಣ ಬಂದಿರುತ್ತೆ. ದೇವ್ ತಕ್ಷಣ ಅಣ್ಣಗೆ ಕಾಲ್ ಮಾಡಿ ಹೇಳ್ತಾನೆ. ಆಗ ಅಣ್ಣ, ಇದೆಲ್ಲ ಗ್ರಹಗಳ ಮಹಿಮೆ ಅಂತ ಹೇಳ್ತಾನೆ. ದೇವ್ ತನ್ನ ತಂದೆ ಅಸ್ಥಿಗಳನ್ನ ವಿಸರ್ಜನೆ ಮಾಡ್ತಾನೆ. ದೇವ್ ಎಲ್ಲ ಕೆಲಸ ಒಂದೊಂದಾಗಿ ನೆರವೇರುತ್ತಾ ಬರುತ್ತೆ. ದೇವ್ ತಂದೆ ಲ್ಯಾಂಡ್ ಪೇಪರ್ ಸರಿ ಆಗುತ್ತೆ. ಲಾಲಾ ದೇವ್ಗೆ ಕಾಲ್ ಮಾಡಿ, ನಿಮ್ಮ ತಂದೆ ಲೆಟರ್ ಸಿಕ್ಕಿದೆ, ಬಂದು ನಿನ್ನ ಹಣ ತಗೊಂಡು ಹೋಗು ಅಂತ ಹೇಳ್ತಾನೆ. ದೇವ್ಗೆ ತನ್ನ ತಂದೆ ಲಾಕರ್ ಸಹ ಸಿಗುತ್ತೆ. ದೇವ್ ಎಲ್ಲ ಕೆಲಸ ಮುಗಿಯುತ್ತೆ. ದೇವ್ ಅಣ್ಣ ಹೇಳಿದ ಹಾಗೆ ಕೇಳ್ತಿರ್ತಾನೆ. ದೇವ್ ಅಣ್ಣ ಫ್ಯಾಮಿಲಿ ಜೊತೆ ಚೆನ್ನಾಗಿ ಹೊಂದ್ಕೋತಾನೆ. ದೇವ್ ಎಲ್ಲ ಕೆಲಸ ಮುಗಿದು ನ್ಯೂಜಿಲೆಂಡ್ಗೆ ಹೋಗೋಕೆ ಸಿದ್ಧನಾಗ್ತಾನೆ. ದೇವ್ ಅಣ್ಣಗೆ ಕಾಲ್ ಮಾಡಿ, ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಿಮ್ಮನ್ನ ಭೇಟಿಯಾಗೋಕೆ ಬರ್ತೀನಿ ಅಂತ ಹೇಳ್ತಾನೆ. ಆಗ ಅಣ್ಣ, ಇವತ್ತು ಶನಿವಾರ, ಗ್ರೀನ್ ಕಲರ್ ಬಟ್ಟೆ ಹಾಕೊಂಡು ಬಾ ಅಂತ ಹೇಳ್ತಾನೆ. ಆದ್ರೆ ದೇವ್ ಹತ್ರ ಗ್ರೀನ್ ಕಲರ್ ಬಟ್ಟೆ ಇರಲ್ಲ. ಅದಕ್ಕೆ ದೇವ್ ಮಾಲ್ಗೆ ಹೋಗಿ ಗ್ರೀನ್ ಕಲರ್ ಬಟ್ಟೆ ತಗೋತಾನೆ. ದೇವ್ ಹೊರಗೆ ಬಂದು ನೀರು ಕುಡಿಯೋದ್ರಲ್ಲಿರ್ತಾನೆ. ಆಗ ಅಣ್ಣ ಫೋನ್ ಮಾಡಿ, ಇವತ್ತು ನಿನ್ನ ಉಪವಾಸ ಇದೆ, ನೀನು ಏನು ತಿನ್ನಬಾರ್ದು ಮತ್ತು ಕುಡಿಬಾರ್ದು ಅಂತ ಹೇಳ್ತಾನೆ.
ಇಲ್ಲಿಂದ ಕೆಲವು ತಿಂಗಳ ನಂತರದ ಸಮಯ ತೋರಿಸ್ತಾರೆ. ನ್ಯೂಜಿಲೆಂಡ್ ನಲ್ಲಿ ಜಿಯಾ ತನ್ನ ಫ್ರೆಂಡ್ಗೆ ದೇವ್ ನನಗೆ ಮೋಸ ಮಾಡ್ತಿದ್ದಾನೆ ಅನಿಸ್ತಾ ಇದೆ, ಅದಕ್ಕೆ ಇಂಡಿಯಾಗೆ ಹೋಗಿ ನೋಡ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ನಲ್ಲಿ ಜಿಯಾ ಇಂಡಿಯಾಗೆ ಬರ್ತಾಳೆ. ದೇವ್ ಮನೆಯಲ್ಲಿ ಯಾರು ಇರಲ್ಲ. ಆಗ ಜಿಯಾ ಗೌರವ್ ನೇಬರ್ ಸೀಮಾ ಆಂಟಿ ಹತ್ರ ಎನ್ಕ್ವೈರಿ ಮಾಡ್ತಾಳೆ. ಆಗ ಸೀಮಾ ಆಂಟಿ ಗೌರವ್ ಮತ್ತು ದೇವ್ ಯಾವಾಗ್ಲೂ ಅನ್ನ ಅನ್ನೋ ವ್ಯಕ್ತಿ ಹತ್ರ ಹೋಗ್ತಿದ್ರು ಅಂತ ಅನ್ನ ಅಡ್ರೆಸ್ ಕೊಡ್ತಾಳೆ. ಜಿಯಾ ಅನ್ನ ಮನೆಗೆ ಬಂದಾಗ ಅಲ್ಲಿ ಎಲ್ಲ ಸುಟ್ಟೋಗಿರುತ್ತೆ. ಅಲ್ಲಿ ದೇವ್ ಇರ್ತಾನೆ. ಆದ್ರೆ ದೇವ್ ವಿಚಿತ್ರವಾಗಿ ಆಡ್ತಿರ್ತಾನೆ. ಜಿಯಾ ದೇವ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾಳೆ. ಆಗ ಡಾಕ್ಟರ್ ದೇವ್ ತನ್ನ ಸುತ್ತಮುತ್ತಲು ಇಲ್ಯೂಮಿನೇಷನ್ ಮಾಡ್ಕೋತಿದ್ದಾನೆ. ಅವನು 2 ಗಂಟೆಯಿಂದ ಇಲ್ಲದಿರೋ ಅನ್ನ ಅನ್ನೋ ವ್ಯಕ್ತಿ ಹತ್ರ ಮಾತಾಡ್ತಿದ್ದಾನೆ ಮತ್ತು ಡಾಕ್ಟರ್ ಒಂದು ಪೇಪರ್ ತೋರಿಸಿ ಸಮೀರ್ ಅನ್ನೋ ವ್ಯಕ್ತಿಗೆ ಕಂಟಿನ್ಯೂ ಆಗಿ ಇಮೇಲ್ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ಜಿಯಾ ದೇವ್ ಸರಿ ಆಗ್ತಾನ ಅಂತ ಕೇಳ್ತಾಳೆ. ಆಗ ಡಾಕ್ಟರ್ ಸರಿ ಆಗ್ತಾನೆ, ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾಳೆ. ದೇವ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಮೆಲ್ಲಗೆ ದೇವ್ ನಾರ್ಮಲ್ ಆಗ್ತಾನೆ. ಜಿಯಾ ದೇವ್ನ ಕರ್ಕೊಂಡು ನ್ಯೂಜಿಲೆಂಡ್ಗೆ ಹೋಗೋಕೆ ರೆಡಿ ಆಗ್ತಾಳೆ. ಅವರು ನ್ಯೂಜಿಲೆಂಡ್ಗೆ ಹೋಗುವಾಗ ಅವರ ಕನೆಕ್ಟಿಂಗ್ ಫ್ಲೈಟ್ ಬ್ಯಾಂಕಾಕ್ ನಲ್ಲಿ ಲೇಟ್ ಆಗುತ್ತೆ. ಆಗ ದೇವ್ ಮತ್ತು ಜಿಯಾ ಅಲ್ಲಿ ಸ್ವಲ್ಪ ಸುತ್ತಾಡ್ತಾರೆ. ಆಗ ದೇವ್ ಅನ್ನ ಮತ್ತು ಅವರ ಫ್ಯಾಮಿಲಿನ ಒಂದು ಮಾಲ್ ಹೊರಗೆ ನೋಡ್ತಾನೆ. ದೇವ್ ಅವರ ಹಿಂದೆ ಓಡ್ತಾನೆ. ಆದ್ರೆ ಅನ್ನ ಅಲ್ಲಿಂದ ಹೋಗ್ಬಿಡ್ತಾನೆ. ದೇವ್ ಕೆಳಗೆ ಬಿದ್ದು ಮೂರ್ಛೆ ಹೋಗ್ತಾನೆ. ಜಿಯಾ ದೇವ್ನ ಹಾಸ್ಪಿಟಲ್ ನಲ್ಲಿ ಸೇರಿಸ್ತಾಳೆ. ದೇವ್ಗೆ ಎಚ್ಚರಿಕೆಯಾದಾಗ ತಾನು ಅನ್ನನ ನೋಡಿದೆ ಅಂತ ಹೇಳ್ತಾನೆ. ಆಗ ಜಿಯಾ ಅದೆಲ್ಲ ನಿನ್ನ ಇಲ್ಯೂಮಿನೇಷನ್ ಅಂತ ಹೇಳ್ತಾಳೆ. ಆಗ ದೇವ್ ನನ್ನ ಮಾತನ್ನ ಪ್ರೂವ್ ಮಾಡೋಕೆ 6 ದಿನ ಟೈಮ್ ಕೊಡು ಅಂತ ಹೇಳ್ತಾನೆ. ದೇವ್ ತನ್ನ ಫ್ರೆಂಡ್ ಸಹಾಯದಿಂದ ಮಾಲ್ ಸಿಸಿಟಿವಿ ಕ್ಯಾಮೆರಾದಲ್ಲಿ ಚೆಕ್ ಮಾಡ್ತಾನೆ. ಆಗ ಅವರಿಗೆ ಅನ್ನ ಮತ್ತು ಅವರ ಫ್ಯಾಮಿಲಿ ಕಾಣುತ್ತೆ. ಆಗ ದೇವ್ ಫ್ರೆಂಡ್ ಅನ್ನ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆಗ ಅವರಿಗೆ ಅನ್ನ ಇಲ್ಲಿ 6 ತಿಂಗಳಿಂದ ಇದ್ದಾನೆ ಮತ್ತು ಅವನ ಒಂದು ರೆಸ್ಟೋರೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಆಗ ದೇವ್ ಕಣ್ಣು ರೆಸ್ಟೋರೆಂಟ್ ಲೋಗೋ ಮೇಲೆ ಹೋಗುತ್ತೆ. ಇದೇ ತರದ ತಿಲಕವನ್ನ ಗೌರವ್ ತನ್ನ ಹಣೆಯ ಮೇಲೆ ಹಾಕೋತಿರ್ತಾನೆ. ದೇವ್ ರೆಸ್ಟೋರೆಂಟ್ ಗೆ ಬಂದಾಗ ಅಲ್ಲಿ ಅವನಿಗೆ ಗೌರವ್ ಸಿಗ್ತಾನೆ. ಗೌರವ್ ದೇವ್ನ ನೋಡಿ ಓಡೋಗ್ತಿರ್ತಾನೆ. ದೇವ್ ಗೌರವ್ನ ಹಿಡಿದು ನಿಜ ಹೇಳಿಲ್ಲ ಅಂದ್ರೆ ಪೊಲೀಸರಿಗೆ ಹಿಡಿದು ಕೊಡ್ತೀನಿ ಅಂತ ಹೆದರಿಸ್ತಾನೆ. ಆಗ ಗೌರವ್ ಅನ್ನ ನಿಜ ಹೆಸರು ಕೋಟಾ ಶ್ರೀನಿವಾಸ್ ಮತ್ತು ಅವನ ಹೆಂಡತಿ ಲಕ್ಷ್ಮಿ ಶ್ರೀನಿವಾಸ್. ನಾನು ಅವರ ಮಗ ಸಮೀರ್ನ ಭೋಪಾಲ್ನಲ್ಲಿ ಭೇಟಿಯಾದೆ. ಸಮೀರ್ ಒಬ್ಬ ಹ್ಯಾಕರ್ ಮತ್ತು ಸ್ಕ್ಯಾಮರ್ ಆಗಿದ್ದ. ನಾವು ಬೇಗ ಶ್ರೀಮಂತರಾಗಲು ಏನಾದ್ರೂ ಮಾಡೋಕೆ ರೆಡಿ ಇದ್ವಿ. ಅನ್ನ ತಂತ್ರಮಂತ್ರ ಮಾಡ್ತಿದ್ದ ಮತ್ತು ಲಕ್ಷ್ಮಿ ಅಮ್ಮ ರಿಟೈರ್ಡ್ ಟೀಚರ್ ಆಗಿದ್ರು. ನಾವು ಹೇಗೆ ರಿಚ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನೀನು ಇಂಡಿಯಾಗೆ ಬರ್ತೀನಂತ ಇಮೇಲ್ ಹಾಕಿದೆ. ನಾವು ನಿನ್ನನ್ನ ಲೂಟಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ನೀನು ನೋಡಿದಾಗ ನಾನು ಅನ್ನ ಹತ್ರ ಪ್ರಾಬ್ಲಮ್ ತಗೊಂಡು ಹೋಗಿ ಪ್ರಾಬ್ಲಮ್ ಸರಿಯಾಗಿದ್ದು ಎಲ್ಲ ನಾಟಕ ಮಾಡಿದ್ವಿ. ನಾನು ಬೇಕಂತ ನಿನ್ನ ತಂದೆ ಡೆತ್ ಸರ್ಟಿಫಿಕೇಟ್ ನ ರಾಂಗ್ ಮಾಡಿಸಿದ್ದೆ. ನೀನು ನೋಡಿದಾಗ ನನ್ನ ತಾಯಿ ಹಾಸ್ಪಿಟಲ್ ನಲ್ಲಿ ಇದ್ದಿದ್ದು ಮತ್ತು ನನ್ನ ದುಬೈ ಜಾಬ್ ಎಲ್ಲ ನಾಟಕ ಮತ್ತು ನಿನ್ನ ಕೆಲಸ ಆಗದ ಹಾಗೆ ಎಲ್ಲರಿಗೆ ದುಡ್ಡು ಕೊಟ್ಟು ನಿನ್ನ ಕೆಲಸ ನಿಲ್ಲಿಸಿದ್ವಿ. ನೀನು ಅನ್ನ ಮನೆಯಲ್ಲಿ ಊಟ ಮಾಡಿದಾಗ ಲಕ್ಷ್ಮಿ ಅಮ್ಮ ನಿನ್ನ ಊಟದಲ್ಲಿ ಏನೋ ಒಂದು ನಶೆಯ ಪುಡಿ ಹಾಕ್ತಿದ್ರು. ಇದರಿಂದ ನೀನು ಪೂರ್ತಿ ದಿನ ನಶೆಯಲ್ಲಿರ್ತಿದ್ದೆ ಮತ್ತು ನೀನು ನಶೆಯಲ್ಲಿದ್ದಾಗ ನಿನ್ನ ಎಲ್ಲ ಬ್ಯಾಂಕ್ ಡೀಟೇಲ್ಸ್, ಲಾಕರ್ ನಲ್ಲಿದ್ದ ಹಣ ಮತ್ತು ನಿನ್ನ ATM ಪಿನ್ ನಂಬರ್ ಸಹ ತಗೊಂಡ್ವಿ ಮತ್ತು ನೀನು ನಶೆಯಲ್ಲಿದ್ದಾಗ ಕೆಲವು ಪೇಪರ್ ಮೇಲೆ ಸೈನ್ ಮಾಡಿಸಿ ನಿನ್ನ ಎಲ್ಲ ಆಸ್ತಿನ ಅನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ ಅಂತ ಹೇಳ್ತಾನೆ. ಆಗ ದೇವ್ ನಾವು ಅನ್ನನ ಭೇಟಿಯಾದ ಮನೆಯಲ್ಲಿ ಅನ್ನ ಹೇಗೆ ಬಂದ ಅಂತ ಕೇಳ್ತಾನೆ. ಆಗ ಗೌರವ್ ಆ ಮನೆ ಬ್ರಿಸ್ ಸೋನಿ ಅನ್ನೋ ವ್ಯಕ್ತಿದು. ಅವನಿಗೆ ಒಬ್ಬ ಮಗಳಿದ್ಲು ಮತ್ತು ಅವನ ಹೆಂಡತಿ ಯಾವಾಗ್ಲೂ ಹಾಸಿಗೆಯಲ್ಲಿರ್ತಿದ್ಲು. ಅದಕ್ಕೆ ಬ್ರಿಸ್ ಸೋನಿ ಅವರನ್ನ ನೋಡ್ಕೊಳ್ಳೋಕೆ ಕೇರ್ಟಕರಿಗೋಸ್ಕರ ಆಡ್ ಹಾಕ್ಸಿದ್ರು. ಆಗ ಅನ್ನ ಅಂಡ್ ಫ್ಯಾಮಿಲಿ ಅಲ್ಲಿ ಎಂಟ್ರಿ ಆದ್ರು. ಅನ್ನ ತನ್ನ ಜ್ಯೋತಿಷ್ಯ ಶಾಸ್ತ್ರದಿಂದ ಸೋನಿನ ಇಂಪ್ರೆಸ್ ಮಾಡಿದ್ದ ಮತ್ತು ನಿನ್ನ ಮಗಳು ಬೇಗ ಸಾಯ್ತಾಳೆ ಅಂತ ಹೇಳಿದ್ದ. ಅದಕ್ಕೆ ಅವರನ್ನ ನಂಬಿಸಲು ಸಮೀರೆ ಬ್ರಿಸ್ ಸೋನಿ ಮಗಳನ್ನ ಆಕ್ಸಿಡೆಂಟ್ ಮಾಡಿಸಿದ್ದ. ಈ ಕಡೆ ಲಕ್ಷ್ಮಿ ಅಮ್ಮ ಬ್ರಿಸ್ ಸೋನಿ ಮತ್ತು ಅವನ ಹೆಂಡತಿ ಊಟದಲ್ಲಿ ವಿಷ ಹಾಕಿ ಅವರನ್ನ ಸಾಯಿಸಿಬಿಟ್ರು. ಬ್ರಿಸ್ ಸೋನಿ ಮಗ ಫಾರಿನ್ ಇಂದ ಬಂದಿದ್ದ. ಇವರು ಅವನನ್ನ ಸಹ ಸಾಯಿಸಿಬಿಟ್ರು ಮತ್ತು ಅವರ ಶವವನ್ನ ಒಂದು ಬಾವಿಯಲ್ಲಿ ಹೂತಾಕಿದ್ರು. ಆಗಿಂದ ಆ ಮನೆಯಲ್ಲಿ ತಾವೇ ಇರೋಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾನೆ. ಆಮೇಲೆ ಗೌರವ್ ನೀನು ಅವತ್ತು ಮನೆಗೆ ಬಂದಾಗ ಗ್ಯಾಸ್ ಬ್ಲಾಸ್ಟ್ ಮಾಡಿ ನಿನ್ನ ಸಾಯಿಸ್ಬೇಕಂತ ಪ್ಲಾನ್ ಮಾಡಿದ್ವಿ ಅಂತ ಹೇಳ್ತಾನೆ. ಆದ್ರೆ ದೇವ್ ಅವತ್ತು ಆಟೋದಲ್ಲಿ ತನ್ನ ಮೊಬೈಲ್ ಮರ್ತಿರ್ತಾನೆ. ಅವನು ಮೊಬೈಲ್ ತರಲು ಹೋದಾಗ ಬ್ಲಾಸ್ಟ್ ಆಗುತ್ತೆ. ಆಗಿಂದ ದೇವ್ಗೆ ಏನು ನೆನಪಿರಲ್ಲ. ಆಗ ಗೌರವ್ ನನ್ನನ್ನ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಆಗ ದೇವ್ ನಿನ್ನ ಬಿಡಬೇಕಂದ್ರೆ ನೀನು ನನಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾನೆ. ಆಮೇಲೆ ಅವರು ಒಂದು ಪ್ಲಾನ್ ಮಾಡಿ ನ್ಯೂಸ್ ನಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಗಿ ಗೌರವ್ ಸತ್ತು ಹೋಗಿದ್ದಾನೆ ಅಂತ ತೋರಿಸ್ತಾರೆ. ಇದನ್ನ ನೋಡಿ ಅನ್ನ ಶಾಕ್ ಆಗ್ತಾನೆ ಮತ್ತು ಗೌರವ್ನ ನೋಡಲು ಹೋಗ್ತಾನೆ. ದೇವ್ ಒಂದು ಡೆಡ್ ಬಾಡಿನ ಸುಟ್ಟು ಮುಖ ಗುರುತು ಹಿಡಿಯೋಕಾಗದ ಹಾಗೆ ಮಾಡಿ ಅಲ್ಲಿ ಇಟ್ಟಿರ್ತಾನೆ. ಅನ್ನ ಬಂದು ಡೆಡ್ ಬಾಡಿ ನೋಡ್ತಾನೆ. ಪ್ಲಾನ್ ಪ್ರಕಾರ ದೇವ್ ಅಣ್ಣಗೆ ಕಾಣ್ತಿರ್ತಾನೆ. ಅನ್ನ ಇದರಿಂದ ತುಂಬಾ ಟೆನ್ಷನ್ ತಗೋತಾನೆ. ಮನೆಗೆ ಬಂದು ತನ್ನ ಹೆಂಡತಿಗೆ ಎಲ್ಲ ಹೇಳ್ತಾನೆ. ಈ ಕಡೆ ಜಿಯಾ ಮಸಾಜ್ ಗರ್ ಗೆಟಪ್ ನಲ್ಲಿ ಲಕ್ಷ್ಮಿಗೆ ಮಸಾಜ್ ಮಾಡ್ತಾಳೆ. ಆಗ ಲಕ್ಷ್ಮಿ ತನ್ನ ಫೇಸ್ ಬಗ್ಗೆ ಚಿಂತೆ ವ್ಯಕ್ತಪಡಿಸ್ತಾಳೆ. ಆಗ ಜಿಯಾ ನನಗೆ ಒಬ್ಬ ಡಾಕ್ಟರ್ ಗೊತ್ತು, ಅವರು ಸರ್ಜರಿ ಮಾಡಿ ನಿಮ್ಮ ಫೇಸ್ ನ ಹೆಂಗಾಗಿ ಕಾಣುವಂತೆ ಮಾಡ್ತಾರೆ ಅಂತ ಹೇಳ್ತಾಳೆ. ಲಕ್ಷ್ಮಿ ಸರ್ಜರಿ ಮಾಡ್ಸೋಕೆ ಒಪ್ಕೋತಾಳೆ. ಜಿಯಾ ಒಬ್ಬ ಡಾಕ್ಟರ್ ಹತ್ರ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾಳೆ. ಡಾಕ್ಟರ್ ಏನೋ ಒಂದು ಇಂಜೆಕ್ಷನ್ ಲಕ್ಷ್ಮಿಗೆ ಕೊಡ್ತಾಳೆ. ಲಕ್ಷ್ಮಿ ಮೂರ್ಛೆ ಹೋಗ್ತಾಳೆ. ಲಕ್ಷ್ಮಿಗೆ ಎಚ್ಚರಿಕೆ ಆದಾಗ ಆಕೆ ರೋಡ್ ಮೇಲೆ ಇರ್ತಾಳೆ. ಅವಳ ಮುಖ ಕೆಟ್ಟೋಗಿರುತ್ತೆ. ಇದನ್ನ ನೋಡಿ ಲಕ್ಷ್ಮಿ ಅಳ್ತಾ ಮನೆಗೆ ಬಂದು ಅಣ್ಣಗೆ ಹೇಳ್ತಾಳೆ. ಈ ಕಡೆ ಸಮೀರ್ ಕ್ಲಬ್ ನಲ್ಲಿ ಪಾರ್ಟಿ ಮಾಡ್ತಿರ್ತಾನೆ. ಆಗ ಗೌರವ್ ಅಲ್ಲಿಗೆ ಬಂದು ಸಮೀರ್ಗೆ ಒಂದು ಡ್ರಗ್ಸ್ ನಿಂದ ತುಂಬಿರೋ ಬ್ಯಾಗ್ ಕೊಡ್ತಾನೆ. ಆಗ ಜಿಯಾ ಪೊಲೀಸರಿಗೆ ಹೇಳ್ತಾಳೆ. ಪೊಲೀಸರನ್ನ ನೋಡಿ ಸಮೀರ್ ಓಡೋಗ್ತಿರ್ತಾನೆ. ಪೊಲೀಸರು ಸಮೀರ್ನ ಶೂಟ್ ಮಾಡ್ತಾರೆ. ತನ್ನ ಮಗ ಸತ್ತದನ್ನ ನೋಡಿ ಲಕ್ಷ್ಮಿ ತುಂಬಾ ಅಳತಾಳೆ. ಆಗ ಅಣ್ಣ ಇದೆಲ್ಲ ದೇವ್ ಮಾಡ್ತಿದ್ದಾನೆ, ಅವನಿನ್ನು ಸತ್ತಿಲ್ಲ ಅಂತ ಅರ್ಥ ಮಾಡ್ಕೋತಾನೆ. ಈ ಕಡೆ ದೇವ್ ಗೌರವ್ಗೆ ದುಬೈಗೆ ಟಿಕೆಟ್ ಕೊಟ್ಟು ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಗೌರವ್ ಖುಷಿಯಿಂದ ದುಬೈಗೆ ಹೋಗೋಕೆ ಏರ್ಪೋರ್ಟ್ಗೆ ಹೋಗ್ತಾನೆ. ಆದ್ರೆ ಪೊಲೀಸರು ಗೌರವ್ನ ಅರೆಸ್ಟ್ ಮಾಡ್ತಾರೆ.
ಏಕೆಂದರೆ ಅವನ ಬಟ್ಟೆಯಲ್ಲಿ ಡ್ರಗ್ಸ್ ಇರುತ್ತೆ. ಇದು ಕೂಡ ದೇವ್ ಪ್ಲಾನ್ ಆಗಿರುತ್ತೆ. ದೇವ್ ಮತ್ತು ಜಿಯಾ ಲಕ್ಷ್ಮಿಯಿಂದ ತಮ್ಮ ಎಲ್ಲಾ ಹಣನ ವಾಪಸ್ ಟ್ರಾನ್ಸ್ಫರ್ ಮಾಡಿಸ್ಕೊತಾರೆ. ಆಮೇಲೆ ದೇವ್ ಅಣ್ಣಗೆ ಕಾಲ್ ಮಾಡಿ ಎಲ್ಲಾ ಮೊದಲೇ ಲಿಖಿತವಾಗಿದೆ, ಕರ್ತಂ ಭುಕ್ತಂ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಣ್ಣಗೆ ತನ್ನ ಸತ್ತ ಮಗ ಸಮೀರ್ ಕಾಣ್ತಾನೆ. ಅಣ್ಣ ತನ್ನ ಮನೆಗೆ ಬಂದಾಗ ಅಲ್ಲಿ ಲಕ್ಷ್ಮಿ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಇದೆಲ್ಲ ನೋಡಿ ಅಣ್ಣ ಮೆಂಟಲ್ ಆಗ್ಬಿಡ್ತಾನೆ. ನಾವು ಅಣ್ಣನ ಒಂದು ಮೆಂಟಲ್ ಅಸೈಮ್ ನಲ್ಲಿ ನೋಡ್ತೀವಿ. ಅಲ್ಲಿ ಅವನಿಗೆ ತನ್ನ ಹೆಂಡತಿ ಮತ್ತು ಮಗ ಕಾಣ್ತಿರ್ತಾರೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ.